ಜೆಟ್ಲಾಗ್ ಪಬ್ನಲ್ಲಿ ಅವಧಿ ಮೀರಿ ಪಾರ್ಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಡಾಲಿ ಧನಂಜಯ್ ಬೆನ್ನಿಗೆ ನಿಂತಿದ್ದಾರೆ ಕೈ ಶಾಸಕ. ಸೆಲೆಬ್ರಿಟಿಗಳನ್ನ ಠಾಣೆಗೆ ಕರೆಸಿದ್ದೇ ತಪ್ಪು ಅಂತ ಗಣಿಗ ರವಿ ಈಗ ಅವರ ಬೆನ್ನಿಗೆ ನಿಂತಿದ್ದಾರೆ. ಹಾಗಿದ್ರೆ ಇವರು ಪಾರ್ಟಿ ಮಾಡಿದ್ದು ಬೆಳಗ್ಗಿನ ತನಕ ಸರಿ ಅನ್ನುವಂತಾಗಿದೆ. ನಟರನ್ನ ಸ್ಟೇಷನ್ಗೆ ಕರೆಸಿದ್ದೇ ಪೊಲೀಸರೇ ತಪ್ಪಿತಸ್ಥರು. ಬೆಳಗ್ಗೆ 3 ಗಂಟೆವರೆಗೆ ಪೊಲೀಸರು ಪಬ್ ಓಪನ್ ಮಾಡಿಸಿದ್ಯಾಕೆ ಅಂತ ಈಗ ಪೊಲೀಸರನ್ನೇ ಪ್ರಶ್ನೆ ಮಾಡ್ತಿದ್ದಾರೆ ಗಣಿಗ ರವಿ ಅವರು. ಪಬ್ನವರಿಗೂ ಪೊಲೀಸರಿಗೂ ಅಡ್ಜಸ್ಟ್ಮೆಂಟ್ ಇದೆಯಾ ಹಾಕಿದ್ರೆ ಅಂತ ಪ್ರಶ್ನೆಯನ್ನ ಹಾಕಿದ್ದಾರೆ. ಬೆಳಗ್ಗೆ 3 ಗಂಟೆಗೆ ಪೊಲೀಸರು ಹೋಗಿದ್ದಾರೆ ಅಂತಾರೆ. ನೀವು ಅಲ್ಲಿ ಹೋಗಿದ್ರೆ ವಿಡಿಯೋ ರಿಲೀಸ್ ಮಾಡಿ, ಪೊಲೀಸರಿಗೆ ಮಂಡ್ಯ ಕೈ ಶಾಸಕ ಗಣಿಗ ರವಿ ಆಗ್ರಹಿಸಿದ್ದಾರೆ. ಇನ್ ಕೇಸ್ ಈಗ ಪೊಲೀಸರು ಜೆಟ್ಲ್ಯಾಗ್ ಒಂದು ಪಬ್ಗೆ ಭೇಟಿಯನ್ನ ಕೊಟ್ಟಿದ್ರು ಕೂಡ ಆ ವಿಡಿಯೋವನ್ನ ಎಲ್ಲಿ ರೆಕಾರ್ಡ್ ಮಾಡಬೇಕಾಗುತ್ತೆ, ಆ ಯಾವ ವಿಡಿಯೋವನ್ನ ಇವಾಗ ಗಣಿಗ ರವಿ ಅವರಿಗೆ ತೋರಿಸಬೇಕಾಗುತ್ತೆ ಅನ್ನುವಂಥದ್ದು ಸದ್ಯಕ್ಕೆ ಗೊತ್ತಿಲ್ಲ. ಇನ್ನು ಗ್ರಾಹಕರಿಗೆ ನೋಟಿಸ್ ಕೊಡೋದು ಎಷ್ಟು ಸರಿ? ಚಲನಚಿತ್ರ ನಟರು ಈ ನೆಲದ ಆಸ್ತಿ. ಪಬ್ ಬಾರ್ ಜೊತೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಗ್ರಾಹಕರಿಗೆ ನೋಟಿಸ್ ಕೊಟ್ಟಿದ್ದಾರೆ. ಇಲ್ಲಿ ಪ್ರಮುಖವಾಗಿ ಪೊಲೀಸರದ್ದೇ ತಪ್ಪು ಅಂತ ಹೇಳ್ತಿದ್ದಾರೆ. ದರ್ಶನ್ ಡಾಲಿ ಎಲ್ಲರನ್ನ ಸ್ಟೇಷನ್ ಕರೆಸಿದ್ದು ತಪ್ಪು. 24 ಗಂಟೆಯೊಳಗೆ ಸಂಬಂಧಪಟ್ಟ ಪೊಲೀಸರು ಸಸ್ಪೆಂಡ್ ಆಗಬೇಕು ಅಂತ ಆಗ್ರಹಿಸಿದ್ದಾರೆ ಶಾಸಕ ಗಣಿಗ ರವಿ. ಈಗ ಶಾಸಕ ಗಣಿಗ ರವಿ ಅವರಿಗೆ ಏನ್ ಮಾಡಬೇಕಿತ್ತು ಪೊಲೀಸರು? ಓಕೆ, ನೀವು ಬೆಳಗ್ಗೆ 3 ಗಂಟೆ ತನಕ ಪಾರ್ಟಿ ಮಾಡ್ತೀರಾ, 5 ಗಂಟೆ ತನಕ ಪಾರ್ಟಿ ಮಾಡ್ತೀರಾ, ಮಾಡಿ ಅಂತ ಬಿಟ್ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ ಶಾಸಕ ಗಣಿಗ ರವಿ ಅವ್ರಿಗೆ. 3:30ವರೆಗೂ ನಡೆಯೋದಕ್ಕೆ ಬಿಟ್ಟಿದ್ಯಾರು? ನಿಮ್ಮ ಅಂಗಡಿ ತೆಗೆದಿದ್ರೆ ನಾನು ಊಟಕ್ಕೆ ಬರ್ತೀನಿ, ನನಗೆ ಗೊತ್ತಿಲ್ಲಪ್ಪ, ನಾನು ದರ್ಶನ್, ನಾನು ಊಟಕ್ಕೆ ಬಂದೆ. 3:30ವರೆಗೂ ತೆಗೆಯೋಕ್ಕೆ ಪರ್ಮಿಷನ್ ಕೊಟ್ಟವ್ರು ಯಾರು? ಅವ್ರನ್ನ 3:30ವರೆಗೂ ಪಬ್ನ ನಡ್ಸಕ್ಕೆ ದಾರಿ ಮಾಡಿಕೊಟ್ಟವ್ರು ಯಾರು? ಪೊಲೀಸರು ತಮ್ಮ ತಪ್ಪನ್ನ ಮುಚ್ಕೊಳ್ಳೋದಕ್ಕೆ ಇವತ್ತು ರಾಜ್ಯ ನೆಲದ ಚಿತ್ರರಂಗದ ನಟ ನಟಿಯರಿಗೆ ನೋಟಿಸ್ ಕೊಟ್ಟು ಕರೀತಾ ಇದ್ದಾರೆ. ಇದು ಮಹಾ ತಪ್ಪು. ಈ ಕೂಡಲೇ ಇವತ್ತು 3:30 ಗಂಟೆವರೆಗೂ ನಡೆಯಕ್ಕೆ ಬಿಟ್ಟು ಈಗ ಪೊಲೀಸ್ನವ್ರು ಅಲ್ಲಿ ಹೋಗಿದ ತಕ್ಷಣ ಅವ್ರ ಮೊಬೈಲಲ್ಲಿ ನೀವು ವಿಡಿಯೋ ಮಾಡ್ತಾರಲ್ಲಪ್ಪ, ಆ ವಿಡಿಯೋ ರಿಲೀಸ್ ಮಾಡಿ. ಇಷ್ಟು ಗಂಟೆಗೆ ನಾವು ಹೋಗಿದ್ವಿ, ಇಲ್ಲಿದ್ರಂತ ಯಾಕೆ ಅರೆಸ್ಟ್ ಮಾಡಲಿಲ್ಲ? ಬೆಂಗಳೂರಿನಲ್ಲಿ 1 ಗಂಟೆ ಮೇಲೆ ಎಲ್ಲಾದ್ರೂ ನಡೀತಾ ಇದ್ರೆ ಹೋಗಿ ಎಲ್ಲರೂ ಇವರೇ ಬಾಕ್ಲು ಹಾಕಿಸ್ತಾರೆ. ಅಲ್ಲಿ ಯಾಕೆ ಬಿಟ್ರಿ 3:30ವರೆಗೂ ನೀವು ನಡೆಯೋಕೆ? ಏನ್ ನಿಮ್ಮ ಪಬ್ನವ್ರದ್ದು ಅಡ್ಜಸ್ಟ್ಮೆಂಟ್ ಏನು? ಎಷ್ಟು ರೋಲ್ ಕಾಲ್ ಮಾಡ್ತೀರಾ ನೀವು ಬೆಂಗಳೂರಲ್ಲಿ? ನೀವು ದಿನನಿತ್ಯ ಅಡ್ಜಸ್ಟ್ಮೆಂಟ್ಗಳ ಮೇಲೆ 1 ಗಂಟೆ ಮೇಲೆ ನಡೆಯಕ್ಕೆ ಬಿಟ್ಟು ನಾನು ಊಟ ಮಾಡಕ್ ಹೋದನ್ನ ನಾನು ಹಳ್ಳಿಯಿಂದ ಬಂದಿದ್ದೀನಪ್ಪ, ನಾನೇ ದರ್ಶನ್, ನಾನೇ ಡಾಲಿ ಧನಂಜಯ, ನಾನು ಊಟಕ್ಕೆ ಹೋಗಿದ್ದೀನಿ, ನೀನು ಅಂಗಡಿ ತೆಗ್ದಿಲ್ಲ ಅಂದ್ರೆ ನಾನೇ ಬರ್ತಿದ್ದೆ ಊಟಕ್ಕೆ, ನೀನು ತೆಗಿತಿದ್ ಯಾಕೆ? ಇದು ತಪ್ಪು. ಈ ಕೂಡಲೇ ನಾನು ಗೃಹ ಮಂತ್ರಿಗಳಿಗೆ ಒತ್ತಾಯ ಮಾಡ್ತೀನಿ, ಅಲ್ಲಿನ ಸಂಬಂಧಪಟ್ಟ ಉಪ ವಿಭಾಧಿಕಾರಿಯ ಡಿಸಿಪಿ, ಎಸಿಪಿ, ಇನ್ಸ್ಪೆಕ್ಟರ್ನ ಈ ಕೂಡಲೇ ಸಸ್ಪೆಂಡ್ ಮಾಡಬೇಕು. ಆಮೇಲೆ ಬೇರೆಯವ್ರ ನೋಟಿಸ್ ಕೊಡಬೇಕಾಗಿತ್ತು. ಅಲ್ಲಿ ಪೊಲೀಸ್ನವರೇ ಹೋಗಿಲ್ಲ. ಇವರು ಸುಮ್ಮನೆ ಅದೇ ಹೋಟ್ಲು ಸಿಸಿಟಿವಿ ಕ್ಯಾಮ್ರಾ ತಗೊಂಡ್ಬಿಟ್ಟು ಇವ್ರಿಗೆ ನೋಟಿಸ್ ಕೊಡೋದು, ನೋಟಿಸ್ ಕೊಟ್ಟು ಕರೆಯೋದು. ನೋಡ್ರಿ, ಚಲನಚಿತ್ರ ನಟರು ಅಂದ್ರೆ ಈ ರಾಜ್ಯದ ಆಸ್ತಿ. ಇವತ್ತೊಂದು ಕಾಟೇರ ಅಂತ ಒಂದು ಒಳ್ಳೆ ಮೂವಿ ತೆಗೆದಿದ್ದಾರೆ ರೈತರಿಗೆ ಸಂಬಂಧಪಟ್ಟಂತದ್ದು. ಇಂಥ ಸಂದರ್ಭದಲ್ಲಿ ಯಾವ್ದೋ ಮಾತು ಕೇಳಿ ಪೊಲೀಸ್ನವರು ಈ ರೀತಿ ನಡ್ಕೊಳ್ತಾ ಇರೋದು ಈ ರಾಜ್ಯಕ್ಕೆ ಶೋಭೆ ತರುವಂತದಲ್ಲ. ಏನೋ ಶಾಸಕ ಗಣಿಗ ರವಿ ಅವರಿಗೆ ಜನಸಾಮಾನ್ಯರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ, ಹಾಗೆ ನಾವು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದೀವಿ. ನಟರು ಅನ್ನೋ ಕಾರಣಕ್ಕೆ ಏನಾಯ್ತು ಅಂತಾನು ಕೇಳಬಾರ್ದ? ಹಾಗಿದ್ರೆ ನಟ ಅನ್ನೋ ಕಾರಣಕ್ಕೆ ಪೊಲೀಸ್ ಠಾಣೆಗೆ ಹಾಗಿದ್ರೆ ಕರೆಸಬಾರ್ದ? ಅಂದ್ರೆ ಸೆಲೆಬ್ರಿಟಿ ಹಾಕಿದ ತಕ್ಷಣ ಅವರು ಬರಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಗಣಿಗ ರವಿ ಅವರು ಈ ಮಾತನಾಡಿದ್ದಾರೆ. ಸೆಲೆಬ್ರಿಟಿಗಳಿಗೆ ಏನ್ ಮಾಡಿದ್ರು ಕೂಡ ಠಾಣೆಗೆ ಹಾಗಿದ್ರೆ ಕರೆಸಬಾರ್ದ? ನಟರ ವಿಚಾರಣೆ ಮಾಡಬೇಕಿದ್ರೆ ಅವರ ಮನೆಗೆ ಹೋಗಬೇಕಾ? ಹಾಗಿದ್ರೆ ಅವರು ಪೊಲೀಸ್ ಸ್ಟೇಷನ್ ಹತ್ತೋ ಹಾಗಿಲ್ವಾ? ಪೊಲೀಸರು ಡ್ಯೂಟಿ ಮಾಡುವಾಗ ನಟರು ನಟರಲ್ಲದವರು ಅಂತ ತಾರತಮ್ಯ ಹಾಗಿದ್ರೆ ಮಾಡಬೇಕು ಅಂತ ಹೇಳ್ತಿದ್ದಾರೆ ಗಣಿಗ ರವಿ ಅವರು. ಪೊಲೀಸರು ಕಾನೂನು ಪ್ರಕಾರ ಕೆಲಸ ಮಾಡಬಾರ್ದ? ಪೊಲೀಸರು ತಮ್ಮ ಕರ್ತವ್ಯವನ್ನ ನಿರ್ವಹಣೆ ಮಾಡಬಾರ್ದ? ನಟರಿಗೆ ಆಗದ ಕಿರಿಕಿರಿ ಕಸಿವಿಸಿ ನಿಮ್ಗೆ ಯಾಕೆ ಆಗ್ತಾ ಇದೆ MLA ಗಣಿಗ ರವಿ ಅವರೇ? ಇದು ನಮ್ಮ ಪ್ರಶ್ನೆ ಕೂಡ, ಸಾರ್ವಜನಿಕರ ಪ್ರಶ್ನೆ ಕೂಡ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ ಪಟೇಲ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗ ಸೆಲೆಬ್ರಿಟಿಗಳು ಅಂತ ಮಾತ್ರಕ್ಕೆ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಬಾರ್ದಾ? ಅವ್ರು ತಪ್ಪು ಮಾಡಿದ್ರು ಕೂಡ ಪೊಲೀಸ್ ಅವರು ಕಣ್ಮುಚ್ಕೊಂಡು ಕುಳಿತಿರ್ಬೇಕಾ? ಅದೇ ಜಾಗದಲ್ಲಿ ಕಾಮನ್ ಮ್ಯಾನ್ ಇದ್ದಿದ್ರೆ ಗಣಿಗ ರವಿ ಅವರು ಈ ರೀತಿ ಮಾತನಾಡ್ತಿದ್ರಾ? ಈಗ ಎಷ್ಟು ಜನ ಕಾಮನ್ ಮ್ಯಾನ್ ಹಿಂದೆ ನಿಂತಿದ್ದಾರೆ ಶಾಸಕ ಗಣಿಗ ರವಿ ಅವರು? ಈಗ ಈ ಪ್ರಶ್ನೆಗೆ ಅವ್ರು ಆನ್ಸರ್ ಮಾಡಲೇಬೇಕು.
ಚೈತ್ರ ಜೆಟ್ಲಾಗ್ ಪ್ರಕರಣದಲ್ಲಿ ತಡರಾತ್ರಿವರೆಗೆ ಪಾರ್ಟಿ ಮಾಡಿದ ಪ್ರಕರಣ ಸಂಬಂಧಪಟ್ಟಿಗೆ ಹೊಸ ಟ್ವಿಸ್ಟ್ ಈಗ ಸಿಕ್ಕಿರುವಂಥದ್ದು. ಮಂಡ್ಯದ ಕಾಂಗ್ರೆಸ್ ಶಾಸಕರಾಗಿರ್ತಕ್ಕಂಥ ಗಣಿಗ ರವಿಕುಮಾರ್ ಗೌಡ್ರವರು ನಟರಾದ ದರ್ಶನ್ ಮತ್ತು ಡಾಲಿ ಧನಂಜಯ ಪರವಾಗಿ ನಿಂತಿರುವಂಥದ್ದು. ಇದರಲ್ಲಿ ಪ್ರಮುಖವಾಗಿ ಅವರು ಮೂಲಭೂತ ಪ್ರಶ್ನೆಗಳನ್ನ ಎತ್ತಿರುವಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಹೊಸ ವರ್ಷ ಸಂಭ್ರಮಾಚರಣೆಗೆ ಎಲ್ಲ ಪಬ್ಗಳು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳೇ ಬೆಂಗಳೂರಿನಲ್ಲಿ 1 ಗಂಟೆ ಸಮಯನ ನಿಗದಿ ಮಾಡಿತು. ಬೆಂಗಳೂರು ಅಂತ ನಗರದಲ್ಲಿ ಬಹುತೇಕ ಎಲ್ಲ ಕಡೆ CCTV ಕ್ಯಾಮ್ರಾಗಳಿರ್ತಕ್ಕಂಥ ಪೊಲೀಸ್ ಭದ್ರತೆ ಇರತಕ್ಕಂಥದ್ದು, ಪೊಲೀಸರು ರೌಂಡ್ಸ್ ಅನ್ನು ಕೂಡ ಆಗ್ತಿರುವಂಥದ್ದು, ಪ್ಯಾಟ್ರೋಲಿಂಗ್ ಕೂಡ ಇರುವಂಥದ್ದು. ಇಂಥ ಸಂದರ್ಭದಲ್ಲಿ ಆ ಜೆಟ್ಲಾಗ್ ಪಬ್ನ ಮತ್ತು ಪೊಲೀಸರ ನಡುವೆ ಇರತಕ್ಕಂಥ ಒಪ್ಪಂದ ಏನು? ಯಾಕಂತ ಹೇಳಿದ್ರೆ ತಡರಾತ್ರಿ 1 ಗಂಟೆಗೂ ಮೀರಿ ಅವರು ಪಬ್ಬನ್ನು ಓಪನ್ ಮಾಡ್ತಿದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಪೊಲೀಸರು ಮತ್ತು ಅಧಿಕಾರಿಗಳ ನಡುವೆ ಎಲ್ಲ ಒಂದು ಕಡೆ ಕಿಕ್ ಬ್ಯಾಕ್ ಇರುವಂಥದ್ದು ಮತ್ತು ಮಾಮೂಲಿ ಫಿಕ್ಸ್ ಆಗಿರುವಂಥದ್ದು. ಹಾಗಾಗಿ ಅಲ್ಲಿ ಓಪನ್ ಮಾಡಿರುವಂಥದ್ದು. ಸಾಮಾನ್ಯವಾಗಿ ಯಾರೇ ಕೂಡ ಅದು ಹೋಟೆಲ್ ಇರ್ಬೋದು, ರೆಸ್ಟೋರೆಂಟ್ ಇರ್ಬೋದು, ಬಾರ್ ಇರ್ಬೋದು, ಪಬ್ ಇರ್ಬೋದು, ತಡರಾತ್ರಿವರೆಗಿನ ನಂತರ ಓಪನ್ ಮಾಡಿದರೆ ಅಲ್ಲಿ ಊಟಕ್ಕೆ ಹೋಗೋ ಅವಕಾಶವನ್ನು ಆ ಪಬ್ನವ್ರು ಅವಕಾಶ ಕೊಟ್ಟರೆ ಯಾರು ಬೇಕಾದರೂ ಊಟಕ್ಕೆ ಹೋಗ್ತಾರೆ. ಆದರೆ ಮೂಲಭೂತ ಪ್ರಶ್ನೆ ಎತ್ತಿರ್ತಕ್ಕಂಥ ಗಣಿಗ ರವಿಕುಮಾರ್ ಅವರು ಓಪನ್ ಮಾಡಲಿಕ್ಕೆ ಯಾರು ಕಾರಣಕರ್ತರು ಮತ್ತು ಅದರ ಹಿಂದಿನ ಸತ್ಯಾಸತ್ಯತೆ ಬಯಲಾಗಬೇಕಾಗಿದೆ. ಹಾಗಾಗಿ 3 ಗಂಟೆವರೆಗೂ ಪೊಲೀಸರು ಸುಪರ್ದಿಯಲ್ಲಿರುವಂಥ ಸಂದರ್ಭದಲ್ಲಿ, ಪೊಲೀಸರು ರೌಂಡ್ಸ್ ಇರುವಂಥ ಸಂದರ್ಭದಲ್ಲಿ 3 ಗಂಟೆವರೆಗೂ ಓಪನ್ ಮಾಡಲಿಕ್ಕೆ ಪೊಲೀಸರು ಯಾಕೆ ಬಿಟ್ಟಿದ್ದು? ಆ ಮುಖಾಂತರ ಪಬ್ ಮತ್ತು ಪೊಲೀಸರ ನಡುವೆ ಇರತಕ್ಕಂಥದ್ದು ಒಪ್ಪಂದಗಳೇನು, ಅವರ ಸಂಬಂಧಗಳೇನು ಅಂತೇಳಿ ಪ್ರಶ್ನೆಯನ್ನು ಮಾಡುವಂಥದ್ದು. ನೋಡಿ, ನನಗೆ ಹಸಿವಾಗಿದೆ. ನಾನು ಕೂಡ ದರ್ಶನ್ ಜಾಗದಲ್ಲಿದ್ದರೂ ಕೂಡ ಯಾವುದೇ ಹೋಟೆಲು ಓಪನ್ ಇದ್ರೂ ಕೂಡ ನಾನು ತಡರಾತ್ರಿಗೆ ಊಟಕ್ಕೆ ನಾನು ಹೋಗ್ತೀನಿ. ಹಾಗಂತ ಓಪನ್ ಮಾಡಿದವ್ರು ತಪ್ಪು. ಯಾಕಂದರೆ ಒಂದು ರೂಲ್ಸನ್ನು ಮಾಡಿದಂಥ ಸಂದರ್ಭದಲ್ಲಿ ಆ ಪಬ್ ಇರ್ಬೋದು, ಅದು ಹೋಟೆಲ್ನವರು ಆ ರೂಲ್ಸನ್ನು ಫಾಲೋ ಮಾಡಬೇಕಿತ್ತು. ರೂಲ್ಸನ್ನು ಫಾಲೋ ಮಾಡಲಿಲ್ಲ ಅಂತ ಹೇಳಿದ್ರೆ ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಪೊಲೀಸರು ಗಸ್ತು ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತು ಆಯಾ ಲಿಮಿಟ್ಸ್ನಲ್ಲಿ ಎಷ್ಟೆಲ್ಲ ಪಬ್ಗಳಿದ್ದಾವೆ ಆ ಪಬ್ಗಳ ಜವಾಬ್ದಾರಿ ಮತ್ತು ಅದರ ನಿಗಾ ಜವಾಬ್ದಾರಿ ಕೂಡ ಪೊಲೀಸ್ ಇಲಾಖೆದಾಗಿರುತ್ತೆ. ಹಾಗಾಗಿ ಪೊಲೀಸ್ ಇಲಾಖೆ ಇಲ್ಲಿ ನೆಗ್ಲೆಕ್ಟ್ ಮಾಡಿರುವಂಥದ್ದು ಮತ್ತು ಪೊಲೀಸ್ ಇಲಾಖೆ ಮತ್ತು ಪಬ್ ನಡುವಿನ ಒಪ್ಪಂದದ ಕಾರಣಕ್ಕಾಗಿ ಇದು ತಡರಾತ್ರಿವರೆಗೆ ಓಪನ್ ಆಗಿರುವಂಥದ್ದು. ಹಾಗಾಗಿ ಈ ಸಂಬಂಧಪಟ್ಟ ನಿರ್ಲಕ್ಷ್ಯಕ್ಕೆ, ಕಾನೂನಿನ ನಿರ್ಲಕ್ಷ್ಯಕ್ಕೆ ಕಾರಣ ಆಗಿರ್ತಕ್ಕಂಥ ಅಧಿಕಾರಿಗಳನ್ನು ಸಸ್ಪೆಂಡ್ ಮಾಡಬೇಕಂತೇಳಿ ಒತ್ತಾಯ ಮಾಡುವಂಥದ್ದು. ಅವರು ಕೂಡಲೇ ಆ ಭಾಗದ ಸಬ್ ಇನ್ಸ್ಪೆಕ್ಟರ್ ಮತ್ತು ACP ಹಾಗೂ DCP ಅವ್ರನ್ನ ಸಸ್ಪೆಂಡ್ ಮಾಡಬೇಕು. ಆ ಮುಖಾಂತರ ತನಿಖೆಯನ್ನು ಮಾಡಲಿ. ಹಾಗಾಗಿ ಒಟ್ಟಾರೆ ಬೆಂಗಳೂರಿನಲ್ಲಿ ತಡರಾತ್ರಿವರೆಗೂ ಕೂಡ ಬಹಳಷ್ಟು ಪಬ್ಗಳು, ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಓಪನ್ ಆಗ್ತವೆ. ಇದಕ್ಕೆ ಯಾರು ಹೊಣೆ ಅಂತ ಒಂದು ಪ್ರಶ್ನೆಯನ್ನು ಎತ್ತಿರುವಂಥದ್ದು. ಯಾಕಂತೇಳಿದ್ರೆ ಬೆಂಗಳೂರು 1 ಗಂಟೆ ನಂತರ ಕೂಡ ಬೇರೆ ಬೇರೆ ಪ್ರದೇಶಗಳಲ್ಲಿ ನಾಟ್ ಓನ್ಲಿ ಜೆಟ್ಲಾಗ್, ಬೇರೆ ಬೇರೆ ಪ್ರದೇಶಗಳು ಕೂಡ ಓಪನ್ ಆಗ್ತಿರುವಂಥದ್ದು. ಹಾಗಾದ್ರೆ ಇವರೆಲ್ಲರೂ ಕೂಡ ಕಾನೂನು ರೀತಿಯ ಕ್ರಮವನ್ನು ಕೈಗೊಳ್ತಾರೆ. ಇಲ್ಲಿ ಪೊಲೀಸರ ವೈಫಲ್ಯ, ಪೊಲೀಸರು ಕಾನೂನನ್ನು ಎಲ್ಲೊಂದು ಕಡೆ ದುರ್ಬಳಕೆ ಮಾಡಿಕೊಂಡಿರುವಂಥದ್ದು ಮತ್ತು ಜೆಟ್ಲಾಗ್ ಪಬ್ನ ನಡುವಿರ್ತಕ್ಕಂಥ ಒಳ ಒಪ್ಪಂದ ಕಾರಣಕ್ಕಾಗಿ ಅಲ್ಲಿ ತಡರಾತ್ರಿವರೆಗೂ ಓಪನ್ ಮಾಡಿದ್ದಾರೆ. ಹಾಗಾಗಿ ಅಲ್ಲಿ ಹೋದಂಥವರು ಆ ತಡರಾತ್ರಿವರೆಗೂ ಕೂಡ ಊಟ ಮತ್ತಿತರ ಅವರಿಗೆ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಲ್ಲಿ ಪೊಲೀಸ್ನ ವೈಫಲ್ಯ, ಪೊಲೀಸ್ನ ಕಾನೂನು ವೈಫಲ್ಯ ಮತ್ತು ಗಸ್ತು ತಿರ್ತಕ್ಕಂಥ ಅಧಿಕಾರಿಗಳು ಏನು ಮಾಡಿದೆ ಅಂತೇಳಿ ಮೂಲಭೂತ ಪ್ರಶ್ನೆಯನ್ನು ಎತ್ತುವ ಮುಖಾಂತರ ಎಲ್ಲ ಒಂದು ಕಡೆ ಇಡೀ ಈ ಪ್ರಕರಣದಲ್ಲಿ ಬೇರೆಯವ್ರನ್ನ ಯಾಕೆ ಪ್ರಶ್ನೆಯನ್ನು ಮಾಡಿಲ್ಲ? ಬೇರೆ ಬೇರೆ ಪಬ್ಗಳು ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗಳು ಹೊಸ ವರ್ಷ ಸಂಭ್ರಮಾಚರಣೆ ಸಂದರ್ಭದಲ್ಲಿ ಬೆಳಿಗ್ಗೆ 3 ಗಂಟೆವರೆಗೂ ತೆಗೆದಿದ್ದು. ಆದರೆ ಜೆಟ್ಲಾಗನ್ನೇ ಯಾಕೆ ಟಾರ್ಗೆಟ್ ಮಾಡಿದ್ದಾರೆ? ಆ ಮುಖಾಂತರ ಎಲ್ಲ ಒಂದು ಕಡೆ ಕಾಟೇರೆ ಸಿನಿಮಾ, ಅದು ಇಂದಿರಾ ಗಾಂಧಿಯವರ ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಂತ ಇರ್ತಕ್ಕಂಥ ಕಥೆ ಇರತಕ್ಕಂಥ ಸಿನಿಮಾ ಆಗಿರುವಂಥದ್ದು. ಅದು ಅಲ್ಲಿ ದೇವರಾಜ್ ಅರಸುರವರ ಕಾಲದಲ್ಲೂ ಕೂಡ ಏನೆಲ್ಲ ನಡೀತು ಲ್ಯಾಂಡ್ ರಿಫಾರ್ಮ್ ಸಂಬಂಧಪಟ್ಟಾಗೆ ಆ ಘಟನೆ ಆಧರಿಸಿ ತೆಗೆದಿರ್ತಕ್ಕಂಥ ಚಿತ್ರ, ಒಳ್ಳೆ ಸಂದೇಶವನ್ನು ಕೊಟ್ಟಿರ್ತಕ್ಕಂಥ ಚಿತ್ರದ ನಾಯಕರು ಮತ್ತು ಅಲ್ಲಿರ್ತಕ್ಕಂಥ ತಂಡವನ್ನು ಕರೆಸಿ ಎಲ್ಲೊಂದು ಕಡೆ ಪೊಲೀಸರು ಎನ್ಕ್ವೈರಿ ಮಾಡಿದ್ದಾರೆ. ಅದಕ್ಕೂ ಮೊದಲು ಈ ಪೊಲೀಸರ ವೈಫಲ್ಯ ಮತ್ತು ಕಾನೂನು ವೈಫಲ್ಯ ಸಂಬಂಧಪಟ್ಟ ಕ್ರಮ ಕೈಗೊಳ್ಳಬೇಕಂತೇಳಿ ಈಗಾಗಲೇ ಗಣಿಗ ರವಿಕುಮಾರ್ ಅವರು ಆಗ್ರಹ ಮತ್ತು ಒತ್ತಾಯವನ್ನು ಮಾಡಿರುವಂಥದ್ದು. ಒಂದು ವೇಳೆ ಇದಕ್ಕೆ ಪೊಲೀಸ್ ಇಲಾಖೆಯ ಪ್ರಮುಖ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಿದರೆ ನಾನು ಗೃಹ ಸಚಿವರು ಮತ್ತು DGP ಹಾಗೂ ಮುಖ್ಯಮಂತ್ರಿಗಳಿಗೆ ಪತ್ರ ಬರೀತೀನಿ ಅಂತೇಳಿ ಈಗ ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂಥದ್ದು. ಚೈತ್ರ, ದೇಗುಲ ಭೇಟಿಗೆ ಬೇಕೆ ಹೈ ಅಪ್ಪಣೆ? ದೇವಸ್ಥಾನಕ್ಕೆ ಹೋಗೋಕ್ಕೂ ಹೈಕಮಾಂಡ್ ಅಪ್ಪಣೆ ಬೇಕಾ? ಹೈಕಮಾಂಡ್ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರಕ್ಕೆ ಭೇಟಿ ಕೊಡ್ತೀವಿ, ಎಲ್ಲ ಹೈಕಮಾಂಡ್ ತೀರ್ಮಾನಕ್ಕೆ ಬಿಟ್ಟಿದ್ದೇವೆ ಅಂತ ಡಾಕ್ಟರ್ G. ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ, ಈಗ ಮನಸ್ಸಲ್ಲಿ ಇದ್ರೂ ಕೂಡ ಹೋಗಬೇಕು ಅಂತ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ಪರ್ಮಿಷನ್ ಕೊಟ್ರೆ ಮಾತ್ರ ಹೋಗ್ತೀವಿ ಅನ್ನೋ ತರ ಮಾತನಾಡ್ತಿದ್ದಾರೆ ಡಾಕ್ಟರ್ G. ಪರಮೇಶ್ವರ್ ಅವರು. ಜನವರಿ 22ರ ಬಳಿಕ ಅಯೋಧ್ಯೆಗೆ ಹೋಗೋದಾಗಿ CM ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಜನವರಿ 22ಕ್ಕೆ ಹೋಗೋದಿಲ್ಲ ಅಂತ ಹೈಕಮಾಂಡ್ ಹೇಳಿದೆ. 22ರ ಬಳಿಕ ಹೋಗಲು ಹೇಳಿದ್ರೆ ಹೋಗ್ತೀವಿ ಅಂತ ಡಾಕ್ಟರ್ G. ಪರಮೇಶ್ವರ್ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಹೈಕಮಾಂಡ್ ಪರ್ಮಿಷನ್ ಬೇಕಾ ಅನ್ನುವಂತಹ ಪ್ರಶ್ನೆ ಹುಟ್ಕೊಂಡಿದೆ. ಗೊತ್ತಿಲ್ಲ ನಮಗೇನು ಗೊತ್ತಿಲ್ಲ. ಹೈಕಮಾಂಡ್ನವರು ಈಗಾಗಲೇ ಸ್ಪಷ್ಟಪಡಿಸಿದ್ದಾರೆ, ನಾವು ಆ ಕಾರ್ಯಕ್ರಮಕ್ಕೆ ಹೋಗೋದಿಲ್ಲ ಅಂತ ಹೇಳಿ ಸ್ಪಷ್ಟಪಡಿಸಿದ್ದಾರೆ. ಒಂದು ವೇಳೆ ಅವರು ಆನಂತರ ಏನಾದರೂ ಹೋಗಬೇಕು ಅಥವಾ ಹೋಗ್ತೀವಿ ಅನ್ನೋದೇನಾದರೂ ತೀರ್ಮಾನ ಮಾಡಿದರೆ ಹೋಗ್ತೀವಿ. ಇದೆಲ್ಲವೂ ನಮ್ಮ ಹೈಕಮಾಂಡಿನ ನಿರ್ಧಾರಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಇಲ್ಲ, ನಮ್ಮದು ನ್ಯಾಷನಲ್ ಪಾರ್ಟಿ. ಹೈಕಮಾಂಡ್ನವ್ರು ಏನು ತೀರ್ಮಾನ ಕೊಡ್ತಾರೆ ಅದರ ಪ್ರಕಾರ ನಡ್ಕೊಳ್ತೀವಿ.
ರಾಜ್ಯದಲ್ಲಿ ಅವರು ಹೇಳಿದಾಗ ಅವರ ವಿರುದ್ಧವಾಗಿ ನಾವು ಮಾಡಕ್ಕೆ ಹೋಗೋದಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ದೇವಸ್ಥಾನಕ್ಕೆ ಹೋಗೋದಕ್ಕೂ ಕೂಡ ಹೈಕಮಾಂಡ್ ಪರ್ಮಿಷನ್ ಬೇಕಾ ಅನ್ನುವಂತಹದ್ದು ಸದ್ಯಕ್ಕೆ ಹುಟ್ಕೊಂಡಿರುವಂತಹ ಪ್ರಶ್ನೆ. ಈಗ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳ್ತಾ ಇರೋದು ಕೂಡ ಅದೇ, ತಮ್ಮ ಮನಸ್ಸಲ್ಲಿ ಇರಬಹುದು ಅಂತ ಅನ್ಸುತ್ತೆ ಹೋಗಬೇಕು ಅಂತ, ಬಟ್ ಹೈಕಮಾಂಡ್ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೋಗ್ತಾ ಇಲ್ವೇನೋ. ಸೊ ಏನ್ ನಡೀತಾ ಇದೆ? ಚೈತ್ರ, ಜನವರಿ 22ನೇ ತಾರೀಕು ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಶ್ರೀರಾಮಚಂದ್ರನ ಪ್ರಾಣ ಪ್ರತಿಷ್ಠಾಪನಾ ಕಾರ್ಯಕ್ರಮಕ್ಕೆ ಈಗಾಗಲೇ ಕಾಂಗ್ರೆಸ್ ಪಕ್ಷ ಬಹಿಷ್ಕಾರ ಹಾಕಿರುವಂಥದ್ದು. ನಾವು ಅಲ್ಲಿಗೆ ಹೋಗ್ತಿಲ್ಲ ಅಂತ ಹೇಳ್ತಿರುವಂಥದ್ದು ಅದು ರಾಜಕಾರಣ ಆಗ್ತಿರುವಂಥದ್ದು. RSS ಮತ್ತು ಭಾರತೀಯ ಜನತಾ ಪಕ್ಷದ ರಾಜಕೀಯ ಕಾರ್ಯಕ್ರಮವಾಗಿ ಮಾಡ್ತಿರುವಂಥದ್ದು. ಹಾಗಾಗಿ ನಾವು ಹೋಗ್ತಾ ಇಲ್ಲ. ಜನವರಿ 22ರ ನಂತರ ನಾವು ಹೋಗ್ತೀವಿ ಅನ್ನೋ ಒಂದು ಮಾತನ್ನು ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿರೋದು. ಆ ಮುಖಾಂತರ ಜನವರಿ 22ರಂದೇ ಶ್ರೀರಾಮನ ದರ್ಶನ ಪಡಬೇಕಂತ ಯಾವುದೇ ನಿಯಮಗಳಿಲ್ಲ. ಹಾಗಾಗಿ ಜನವರಿ 22ನೇ ತಾರೀಕು ಕರ್ನಾಟಕದಲ್ಲಿ ಎಲ್ಲ ಮುಜರಾಯಿ ಇಲಾಖೆಗೆ ಒಳಪಟ್ಟಿರ್ತಕ್ಕಂಥ 34,000 ದೇವಸ್ಥಾನಗಳು ಕೂಡ ನಾವು ವಿಶೇಷವಾದ ಪೂಜೆಗೆ ನಾವು ಸೂಚನೆಯನ್ನು ಕೊಟ್ಟಿದ್ದೇವೆ. ಜೊತೆಗೆ ಅಯೋಧ್ಯೆಗೆ 22ರ ನಂತರ ಹೋಗಿ ನಾವು ದರ್ಶನ ಪಡಿತೀವಿ ಅಂತೇಳಿ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು. ಮತ್ತೊಂದು ಕಡೆ ಇದೀಗ ವ್ಯತಿರಿಕ್ತವಾಗಿ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಜನವರಿ 22ನೇ ತಾರೀಕು ನಂತರವೂ ಕೂಡ ನಾವು ಹೋಗ್ಬೇಕಂದ್ರೆ ಅದು ಹೈಕಮಾಂಡ್ನ ಪರ್ಮಿಷನ್. ಹೈಕಮಾಂಡ್ ಹೇಳಿದ್ರೆ ಮಾತ್ರ ನಾವು ಹೋಗ್ತೀವಿ ಅನ್ನೋ ಮುಖಾಂತರ ಎಲ್ಲ ಒಂದು ಕಡೆ ಶ್ರೀರಾಮನ ದರ್ಶನ ಪಡಲಿಕ್ಕೂ ಕೂಡ ಎಲ್ಲ ಒಂದು ಕಡೆ ಹೈಕಮಾಂಡ್ ತೀರ್ಮಾನ ಅಂತಿಮ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಹಾಗಾಗಿ ಹೈಕಮಾಂಡ್ ತೀರ್ಮಾನಕ್ಕೆ ನಾವು ಬದ್ಧವಾಗಿರೋ ಮುಖಾಂತರ ಎಲ್ಲ ಒಂದು ಕಡೆ ಇವರಿಗೆ ಹೋಗ್ಬೇಕು ಅನ್ಸಿದ್ರು ಕೂಡ ಅಲ್ಲಿ ಹೈಕಮಾಂಡ್ ನಿರ್ಬಂಧ ಏರಿದ್ರೆ ಹೈಕಮಾಂಡ್ ಹೋಗ್ಬೇಡಿ ಅಂತ ಹೇಳಿದ್ರೆ ನಾವು ಹೋಗಲ್ಲ ಅನ್ನೋ ಮುಖಾಂತರ ಮತ್ತೊಂದು ವಿವಾದಕ್ಕೆ ಎಡೆ ಮಾಡಿಕೊಟ್ಟಿರುವಂಥದ್ದು. ಒಟ್ಟಾರೆ ರಾಮಲಲ್ಲಾ ಪ್ರತಿಷ್ಠಾಪನೆ ವಿಚಾರದಲ್ಲಿ ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಇದು ರಾಜಕೀಯ ಅನ್ನೋ ಮುಖಾಂತರ, ಮತ್ತೊಂದು ಕಡೆ ಭಾರತೀಯ ಜನತಾ ಪಕ್ಷ ಕಾಂಗ್ರೆಸ್ ಪಕ್ಷ ಎಲ್ಲ ಒಂದು ಕಡೆ ಹಿಂದೂ ವಿರೋಧಿ ನಿಲುವನ್ನು ತಾಳ್ತಿದೆ ಅಂತ ಆರೋಪವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಕಾಂಗ್ರೆಸ್ನ ಅನೇಕ ನಿಲುವುಗಳು, ನಾಯಕರ ಹೇಳಿಕೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ಒಂದು ಕಡೆ ಮತ್ತಷ್ಟು ಡ್ಯಾಮೇಜ್ ಆಗುವ ಸಾಧ್ಯತೆಯನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಚೈತ್ರ, ಓಕೆ, ಧನ್ಯವಾದಗಳು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಮಾಹಿತಿಗಾಗಿ. ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ನಡೀತಾ ಇದೆ. ಅಲ್ಲಮ್ಮ ಪ್ರಭು ಹೆಸರನ್ನ ಇಡೋದಕ್ಕೆ ಸಚಿವ ಮಧು ಬಂಗಾರಪ್ಪ ಪ್ರಸ್ತಾಪವನ್ನ ಮಾಡಿದ್ದಾರೆ. ನಿನ್ನೆ ಯುವನಿಧಿ ಕಾರ್ಯಕ್ರಮದಲ್ಲಿ ಸಿಎಂ ಮುಂದೆ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಸಚಿವರ ಪ್ರಸ್ತಾಪಕ್ಕೆ ಬಸವ ಮರುಳಸಿದ್ಧ ಶ್ರೀಗಳು ಕೂಡ ಸ್ವಾಗತ ಮಾಡಿದ್ದಾರೆ. ಈ ವಿಚಾರವನ್ನ ಅಲ್ಲಮ್ಮ ಪ್ರಭು ಹೆಸರನ್ನ ಇಡೋದಕ್ಕೆ ಶಾಸಕ ಚನ್ನಬಸಪ್ಪ ಮತ್ತೊಂದು ಕಡೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಚಂದ್ರಶೇಖರ್ ಆಜಾದ್ ಹೆಸರನ್ನ ಇಡಬೇಕು ಅಂತ ಹೇಳಿ ನಿನ್ನೆ ಶಾಸಕರು ಕೂಡ ಆಗ್ರಹಿಸಿದ್ದಾರೆ. ಇಲ್ಲಿ ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ರಾಜಕೀಯ ನಡೀತಾ ಇರುವಂಥದ್ದು. ಸಿಎಂ ಸಿದ್ದರಾಮಯ್ಯನವರ ಮುಂದೆ ಸಚಿವ ಮಧು ಬಂಗಾರಪ್ಪ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ನಾನು ಉಪಮುಖ್ಯಮಂತ್ರಿಗಳಲ್ಲಿ 2 ಬೇಡಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡುತ್ತೇನೆ. ಅದರಲ್ಲಿ ನಾವೇನು ಈ ಕಾರ್ಯಕ್ರಮವನ್ನು ಇಲ್ಲಿ ಮಾಡ್ತಾ ಇದ್ದೀವಿ, ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಅಲ್ಲಮ್ಮ ಪ್ರಭುವರ ಒಂದು ಜನ್ಮ ಏನು ಶಿಕಾರಿಪುರದ ಬೆಳ್ಳಿಗಾವಿಯಲ್ಲ ಆಗಿದೆ, ಈ ಫ್ರೀಡಂ ಪಾರ್ಕಿಗೆ ಅಲ್ಲಮ್ಮ ಪ್ರಭುವರ ಹೆಸರನ್ನ ನೀವು ಇಡಬೇಕು ಅಂತೇಳಿ ನಾನು ಮನಪೂರ್ವಕವಾಗಿ ನಮ್ಮ ಶಿವಮೊಗ್ಗ ಜನತೆ ಪರವಾಗಿ ತಮ್ಮಲ್ಲಿ ಮನವಿಯನ್ನ ಈ ಸಂದರ್ಭದಲ್ಲಿ ಇಡ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ನಾನು ಶಿವಮೊಗ್ಗ ಜಿಲ್ಲೆ ಜನತೆ ಪರವಾಗಿ ಒಬ್ಬ ಉಸ್ತುವಾರಿ ಸಚಿವನಾಗಿ ಅವರಿಗೆ ಈ ಫ್ರೀಡಂ ಪಾರ್ಕಿಗೆ ನೀವು ಗೌರವನ ಕೊಡಬೇಕು ಅಂತೇಳಿ ನಾನು ಮನವಿಯನ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು ಮಾತನ್ನ ಮಧು ಬಂಗಾರಪ್ಪನವ್ರು ಹೇಳಿದ್ರು, ಅದಕ್ಕೊಂಚೂರು ನಾನು ಒಂದು ವಿನಂತಿಯನ್ನು ಮಾಡ್ತೇನೆ. ಯಾಕಂದ್ರೆ ನಾವು ಕೂತಿರುವಂಥ ಜಾಗ ಫ್ರೀಡಂ ಪಾರ್ಕ್, ಶಿವಮೊಗ್ಗದಲ್ಲೂ ಫ್ರೀಡಂ ಪಾರ್ಕ್ ಆಗಿದೆ. ಈ ಫ್ರೀಡಂ ಪಾರ್ಕ್ ಆಗುವಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಒಂದು ಮಾತನ್ನ ಸಾರ್ವಜನಿಕ ಸಭೆಯಲ್ಲಿ ಉಲ್ಲೇಖನ ಮಾಡಿದ್ರು. ಫ್ರೀಡಂ ಮಂತ್ರಿ ಆಜಾದ್ ಅನ್ನುವಂಥ ಮಾತನ್ನ ಹೇಳ್ತಾರೆ. ಚಂದ್ರಶೇಖರ್ ಆಜಾದ್ ಈ ದೇಶಕ್ಕೋಸ್ಕರ ಪ್ರಾಣ ಸಮರ್ಪಣೆ ಮಾಡಿದಂಥ ಒಬ್ಬ ವ್ಯಕ್ತಿ, ಒಬ್ಬ ಹೋರಾಟಗಾರ, ಸ್ವಾತಂತ್ರ್ಯ ಹೋರಾಟಗಾರ. ಆ ಹೋರಾಟಗಾರರ ಹೆಸರನ್ನ ಈ ಜಾಗಕ್ಕೆ ಇಡಬೇಕು ಅಂತೇಳಿ ಅವತ್ತು ಯೋಚನೆ ಮಾಡಿದಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದನ್ನು ಅನೌನ್ಸ್ ಮಾಡಿದ್ರು, ಇದು ಚಂದ್ರಶೇಖರ್ ಆಜಾದ್ ಗ್ರೌಂಡ್ ಅಂತೇಳಿ. ಈ ರೀತಿ ಶ್ರೇಷ್ಠ ವ್ಯಕ್ತಿತ್ವ ಇರುವಂತಹ ಒಬ್ಬ ಚಂದ್ರಶೇಖರ್ ಆಜಾದ್ ಅವರ ಸ್ವಾತಂತ್ರ್ಯ ಹೋರಾಟಗಾರರ ಹೆಸರನ್ನ ಯಡಿಯೂರಪ್ಪನವರು ಅದನ್ನ ಸಾರ್ವಜನಿಕ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ರು. ಅದನ್ನು ನೆನಪು ಮಾಡ್ಕೊಳ್ಳೋ ಕೆಲಸ ಅಂತ ಮಾತ್ರ ನಿಮ್ಮ ಹತ್ರ ಮಾಡ್ತಾ ಇದ್ದೇನೆ. ಆ ಹೆಸರನ್ನ ಈ ಪಾರ್ಕಿಗೆ ಇಡೋದ್ರ ಮೂಲಕ ನಾವೇನು ಫ್ರೀಡಂ ಪಾರ್ಕ್ ಅಂತ ಕರಿತೇವೆ, ಆಜಾದ್ ಅಂತ ಮಾತನ್ನ ಏನು ಹೇಳ್ತಾ ಇದ್ದೇವೆ, ಆ ಹೆಸರನ್ನ ಇದಕ್ಕೆ ಇಡಬೇಕು ಅನ್ನೋ ವಿನಂತಿನೂ ಕೂಡ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ತೇನೆ. ಹಾಗಾಗಿ ಈಗಾಗಲೇ ಹೆಸರಿಟ್ಟಿರುವಂಥ ಜಾಗಕ್ಕೆ ಮತ್ತೊಂದು ಹೆಸರು ಬೇಕನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಇಲ್ಲಿದ್ದೀರಿ, ಯೋಚನೆಯನ್ನು ಮಾಡಿ. ಈಗ ನಮ್ಮ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಈ ಫ್ರೀಡಂ ಪಾರ್ಕಿಗೆ ಇದು ನಾನು ಮುಖ್ಯಮಂತ್ರಿಯಾಗಿರುವಾಗ ಹಳೆ ಜೈಲಿತ್ತು ಇಲ್ಲಿ, ಇದನ್ನ ಫ್ರೀಡಂ ಪಾರ್ಕ್ ಆಗಿ ಹಳೆ ಜೈಲನ್ನ ಶಿಫ್ಟ್ ಮಾಡಿ ಇದನ್ನ ಫ್ರೀಡಂ ಪಾರ್ಕ್ ಮಾಡಿದವರು ನಾನು ಮುಖ್ಯಮಂತ್ರಿಯಾಗಿದ್ದಾಗ. ಅದರಿಂದ ಮಧು ಬಂಗಾರಪ್ಪನವರು ಹೇಳಿದ್ದಾರೆ, ಇದಕ್ಕೆ ಅಲ್ಲಮ್ಮ ಪ್ರಭು ಅಂತ ಹೆಸರಿಡಬೇಕು ಅಂತ ಹೇಳಿದ್ದಾರೆ.
ಚನ್ನಬಸಪ್ಪನವರೇ, ಅಲ್ಲಮ ಪ್ರಭು ನಿಮ್ಮ ಜಿಲ್ಲೆಯವರು, 12ನೇ ಶತಮಾನದವರು, ಕೂತ್ಕೊಳ್ಳಿ ಅನುಭವ ಮಂಟಪದ ಅಧ್ಯಕ್ಷರಾಗಿದ್ದವರು. ಇವತ್ತಿನ ಪಾರ್ಲಿಮೆಂಟ್, ಇವತ್ತಿನ ವಿಧಾನಸಭೆ, ಇವತ್ತಿನ ವಿಧಾನ ಪರಿಷತ್ ಅಲ್ಲಿಂದಲೇ ಪ್ರಾರಂಭ ಆದದ್ದು ಅನುಭವ ಮಂಟಪದಿಂದ. ಅದರ ಅಧ್ಯಕ್ಷರಾಗಿದ್ದವರು ಅಲ್ಲಮ ಪ್ರಭು. ಅದರಿಂದ ಅನುಭವ ಮಂಟಪದ ಮೊದಲ ಅಧ್ಯಕ್ಷ, ಪ್ರಜಾಪ್ರಭುತ್ವದ ಪಿತಾಮಹ ಅಂತೇಳಿ ಹೆಸರು ಮಾಡಿಕೊಂಡಿರ್ತಕ್ಕಂತಹ ಅನುಭವ ಮಂಟಪದ ಮೊದಲ ಅಧ್ಯಕ್ಷರಾಗಿದ್ದಂತಹ ಅಲ್ಲಮ ಪ್ರಭುದೇವರು ಹುಟ್ಟಿದ್ದು ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬೆಳ್ಳಿಗಾವಿಯಲ್ಲಿ. ಶಿವಮೊಗ್ಗ ನಗರದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ, ಸರ್ಕಾರದ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಅಲ್ಲಮ ಪ್ರಭುದೇವರ ಹೆಸರನ್ನ ಈ ಹಳೆ ಜೈಲು ಆವರಣಕ್ಕೆ ಇಡೋದು ಸೂಕ್ತ ಅನ್ನುವಂಥ ಘೋಷಣೆಯನ್ನು ಮಾಡಿರುವಂತದ್ದು ನಮಗೆಲ್ಲ ಅತ್ಯಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಲ್ಲಿ ಈಗ ರಾಜಕೀಯ ನಡೀತಾ ಇರುವಂತದ್ದು. ಮಧು ಬಂಗಾರಪ್ಪ ಅವರು ಅಲ್ಲಮ ಪ್ರಭು ಅವರ ಹೆಸರನ್ನ ಇಡಬೇಕು ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಚನ್ನಬಸಪ್ಪ ಅವರು ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಇವರಿಬ್ಬರ ಮಾತನ್ನ ಕೇಳಿ ಈಗ ಸಿಎಂ ಸಿದ್ದರಾಮಯ್ಯನವರು ಎಲ್ಲೋ ಪರೋಕ್ಷವಾಗಿ ಅದಕ್ಕೆ ಅನುಮತಿಯನ್ನ ಕೊಟ್ಟಿದ್ದಾರೆ ಅಂತ ಅನ್ಸೋದಿಲ್ವಾ? ಹೌದು ಚೈತ್ರ, ಏನು ಶಿವಮೊಗ್ಗದ ಫ್ರೀಡಂ ಪಾರ್ಕ್ ಹೆಸರಿನಲ್ಲಿ ಈಗ ಬಿಜೆಪಿ ಹಾಗೂ ಕಾಂಗ್ರೆಸ್ ನಡುವೆ ಒಂದು ಜಟಾಪಟಿಯೇ ನಡೀತಾ ಇದೆ ಅಂತ ಹೇಳ್ಬೋದು. ಯಾಕಂದ್ರೆ ನಿನ್ನೆ ನಡೆದ ಕಾರ್ಯಕ್ರಮ ಏನಿದೆ, ಏನು ಯುವ ನಿಧಿ ಕಾರ್ಯಕ್ರಮ ಏನಿದೆ, ಆ ಕಾರ್ಯಕ್ರಮದಲ್ಲಿ ಮಧು ಬಂಗಾರಪ್ಪನವರು ಮೊದಲ ಬಾರಿಗೆ ಏನು ಫ್ರೀಡಂ ಪಾರ್ಕ್ ಅನ್ನ ಇದನ್ನ ಹೆಸರನ್ನ ಬದಲಾವಣೆ ಮಾಡಬೇಕು, ಇದಕ್ಕೆ ಏನು ಅಲ್ಲಮ ಪ್ರಭುಗಳ ಹೆಸರನ್ನ ಇಡಬೇಕು, ಅದು ಅವರು ಕೂಡ ಶಿವಮೊಗ್ಗದವರೇ, ಅದರಲ್ಲೂ ಕೂಡ ಏನು ಅನುಭವ ಮಂಟಪ ಇತ್ತು, ಅದರ ಅಧ್ಯಕ್ಷರಾದಂತಹ ಅಲ್ಲಮ ಪ್ರಭು ಹೆಸರಿಡೋದು ಸೂಕ್ತ ಅಂತ ಹೇಳಿ ಆ ಸಭೆಯಲ್ಲೇ ಹೇಳ್ತಾರೆ. ಅದಾದ ನಂತರ ಅದಕ್ಕೆ ಸಿಎಂ ಕೂಡ ಒಪ್ಪಿಗೆ, ಒಂದು ಪರೋಕ್ಷವಾಗಿ ಒಪ್ಪಿಗೆ ನೀಡ್ತಾರೆ. ಇದನ್ನ ಸರಿಯಾಗಿದೆ, ಮುಂದಿನ ದಿನಗಳಲ್ಲಿ ಅಲ್ಲಮ ಪ್ರಭುಗಳನ್ನ ಹೆಸರಿಡೋದು ತುಂಬಾ ಸೂಕ್ತ ಅಂತ ಹೇಳಿ ಸಿಎಂ ಕೂಡ ನಿನ್ನೆ ಅದೇ ಸಭೆಯಲ್ಲೇ ಹೇಳ್ತಾರೆ. ಆದ್ರೆ ಅದೇ ಸಭೆಯಲ್ಲಿದ್ದಂತಹ ಬಿಜೆಪಿ ನಾಯಕನಾದಂತಹ, ಅಂದ್ರೆ ಬಿಜೆಪಿ ಶಾಸಕರಾದಂತಹ ಎಸ್.ಎನ್. ಚನ್ನಬಸಪ್ಪ ಅವರು ಇರ್ತಾರೆ, ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಯಾಕಂದ್ರೆ ಈ ಹಿಂದೆ ನಡೆದಂತಹ ಯಡಿಯೂರಪ್ಪನವರು ಏನು ಫ್ರೀಡಂ ಪಾರ್ಕ್ಗಾಗಿ ಹೋರಾಟನ ನಡೆಸಿದ್ರು, ಅದ್ರ ಜೊತೆಗೆ ಆ ಫ್ರೀಡಂ ಪಾರ್ಕ್ಗೆ ಒಂದಿಷ್ಟು ಕಳೆಯನ್ನ ತಂದುಕೊಟ್ಟಿದ್ರು. ಹಾಗಾಗಿ ಅದ್ರ ಅವರ ಸೂಚಿಸಿರುವಂತಹ ಹೆಸರನ್ನ ಇಡಬೇಕು ಅನ್ನೋದೊಂದು ಮನವಿನೂ ಕೂಡ ಹಿಂದೆ ಮಾಡ್ಕೊಂಡಿದ್ರು. ಅಂದ್ರೆ ಏನು ಆಜಾದ್ ಪಾರ್ಕ್ ಅಂತ ಹೇಳಿ ಹೆಸರನ್ನ ಚಂದ್ರಶೇಖರ್ ಆಜಾದ್ ಪಾರ್ಕ್ ಅಂತ ಹೆಸರು ಇಡಬೇಕು ಅಂತ ತೀರ್ಮಾನ ಮಾಡಲಾಗಿತ್ತು. ಆದ್ರೆ ಅದಕ್ಕೆ ಈಗ ತೊಂದರೆ ಉಂಟಾಗಿದೆ. ಇದರಿಂದಾಗಿ ಬಿಜೆಪಿಯ ಭದ್ರಕೋಟೆ ಆಗಿರುವಂತಹ ಏನು ಶಿವಮೊಗ್ಗದಲ್ಲಿ ಕಾಂಗ್ರೆಸ್ ಈಗ ಒಂದು ಮಾಸ್ಟರ್ ಸ್ಟ್ರೋಕ್ ಅನ್ನ ನೀಡಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಅಲ್ಲಮ ಪ್ರಭುಗಳ ಹೆಸರನ್ನ ಇಟ್ಟಿರೋದ್ರಿಂದ ಹಲವಾರು ಅಂದ್ರೆ ಶ್ರೀಗಳಾಗಿರ್ಬೋದು, ಇಲ್ಲಿಯ ಬಸವ ಕೇಂದ್ರದ ಸ್ವಾಮೀಜಿಗಳಾಗಿರ್ಬೋದು, ಎಲ್ಲರೂ ಕೂಡ ಈಗ ಒಪ್ಪಿಗೆಯನ್ನ ಸೂಚಿಸಿದ್ದಾರೆ. ಅದ್ರ ಜೊತೆಗೆ ಸಂತೋಷವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ಆದ್ರೆ ಈಗ ಬರ್ತಿರೋ ವಿಚಾರ ಏನಂದ್ರೆ, ಆ ಫ್ರೀಡಂ ಪಾರ್ಕ್ ನ ಮಾಡಿದ್ದು ಕಾಂಗ್ರೆಸ್ನವರು ಅಂತ ಹೇಳಿ ಆ ಸಭೆಯಲ್ಲೇ ಕೂಡ ಒಂದು ಮಾತನ್ನ ಹೇಳಲಾಗಿತ್ತು. ಆದ್ರೆ ಅದಕ್ಕೆ ಪ್ರತ್ಯುತ್ತರವಾಗಿ ಈಗ ಇವತ್ತು ಬಿ.ವೈ. ರಾಘವೇಂದ್ರ ಅವರು ಕೂಡ ಅದು ಸಿಎಂಗೆ ಮಾಹಿತಿ ಕಡಿಮೆ ಇದೆ ಅಂತ ಹೇಳಿ ಒಂದಿಷ್ಟು ಮಾತುಗಳನ್ನ ಆಡಿದ್ದಾರೆ. ಒಟ್ಟಿನಲ್ಲಿ ಈಗ ಶಿವಮೊಗ್ಗದಲ್ಲಿ ಫ್ರೀಡಂ ಪಾರ್ಕ್ ನ ವಿಚಾರವಾಗಿ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿಯ ಜಟಾಪಟಿ ಮುಂದುವರೆದಿದೆ. ಚೈತ್ರ, ಓಕೆ, ಧನ್ಯವಾದಗಳು ವಿನಾಯಕ್ ತಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನ ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್ ಬಳಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಬೀದಿ ಬದಿ ವ್ಯಾಪಾರಿಗಳಿಂದ ಪ್ರತಿಭಟನೆ ಜೋರಾಗಿ ನಡೀತಾ ಇದೆ. ಬೀದಿ ಬದಿ ವ್ಯಾಪಾರಿಗಳ ತೆರವು ಖಂಡಿಸಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳು ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಹೊಟ್ಟೆ ಮೇಲೆ ಹೊಡಿಬೇಡಿ, ಬಂಡವಾಳ ಹೂಡಿ ವಸ್ತುಗಳನ್ನು ತಂದಿಟ್ಟಿದ್ದೇವೆ, 3 ದಿನವಾದರೂ ವ್ಯಾಪಾರಕ್ಕೆ ಅವಕಾಶ ಮಾಡಿಕೊಡಿ ಅಂತ ಆಗ್ರಹಿಸಿದ್ದಾರೆ. ಸೊಪ್ಪು, ಹಣ್ಣು, ತರಕಾರಿಗಳು, ಕಬ್ಬನ್ನ ಕೈಯಲ್ಲಿ ಹಿಡಿದು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಬಿಬಿಎಂಪಿ ಹಾಗೂ ಸ್ಥಳೀಯ ಶಾಸಕ ಸಿ.ಕೆ. ರಾಮಮೂರ್ತಿ ವಿರುದ್ಧ ವ್ಯಾಪಾರಿಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೈಯಲ್ಲಿ ಇಟ್ಕೊಂಡು ತರಕಾರಿ, ಬಾಳೆಹಣ್ಣು, ಹೂವು, ಬಟ್ಟೆ ವ್ಯಾಪಾರ ಮಾಡ್ಕೊಂಡಿದ್ರು. ಹಬ್ಬ ಇದೆ, ಸಂಕ್ರಾಂತಿ ಹಬ್ಬ, ಕೊಬ್ಬು, ಎಳ್ಳು, ಬೆಲ್ಲ ಎಲ್ಲ ತಗೊಂಬಂದು ಹೂವು ವ್ಯಾಪಾರ ಮಾಡಕ್ ಬಂದಿದ್ರೆ ಇವತ್ತು ಏಕಾಏಕಿ ಬಂದು ಅವರು ನಿನ್ನೆ ಬಂದು ಬಿಬಿಎಂಪಿ ಅಧಿಕಾರಿಗಳು ಮಾರ್ಷಲ್ಸ್ ಬಂದು ಎತ್ತಂಗಡಿ ಮಾಡಿದ್ದಾರೆ. ಎಲ್ಲಾನು ದೌರ್ಜನ್ಯದಿಂದ ಪಾಪ ಹೆಣ್ಮಕ್ಳು ವ್ಯಾಪಾರ ಮಾಡ್ತಾ ಇದ್ರೆ ಅವ್ರನ್ನ ಓಡಿಸ್ಕೊಂಡು ಹೋಗೋದು, ತಳ್ಳೋದು, ಅವರೆಲ್ಲ ಬಿದ್ದು ಎದ್ದು ಕೈ ಕಾಲೆಲ್ಲ ಪಾಪ ಏಟುಗಳು ಬಿದ್ದಿದೆ. ಆಮೇಲೆ ಗಾಡಿಗಳನ್ನೆಲ್ಲ ತಳ್ಳಿಬಿಟ್ಟಿದ್ದಾರೆ, ಗಾಡಿಗಳನ್ನೆಲ್ಲ ಎತ್ತಿ ಹಾಕೊಂಡಿದ್ದಾರೆ ಟ್ರಾಕ್ಟರ್ಗಳಿಗೆ. ಈ ತರ ಅವ್ರಿಗೆ ದೌರ್ಜನ್ಯದಿಂದ ವ್ಯಾಪಾರ ಮಾಡಕ್ ಬಿಡ್ತಾ ಇಲ್ಲ. ಇದು 25-30 ವರ್ಷದಿಂದ ಕೂಡ ಅವರು ವ್ಯಾಪಾರ ಮಾಡ್ತಾನೆ ಇದ್ದಾರೆ. ನಾನು 3 ಬಾರಿ ಕಾರ್ಪೊರೇಟರ್ ಆಗಿದ್ದೀನಿ. ನಾನು 25-30 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀನಿ ಅವ್ರು ವ್ಯಾಪಾರ ಮಾಡೋ ಅಂತವ್ರು. ಹೊಸದಾಗಿ ಯಾರು ವ್ಯಾಪಾರ ಮಾಡ್ತಾ ಇಲ್ಲ. ಆದ್ರೆ ಇವರು ಬಂದು ಎಚ್ಚಿರೋದು ಪಾಪ ಅವ್ರಿಗೆ